ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಆದಿ ಅವರು ರೂಮ್ಗೆ ಬಂದು ಬೇಜಾರಲ್ಲಿ ಮಲ್ಕೊಂಡಿರ್ತಾರೆ. ಜೊತೆಗೆ ಡೈನಿಂಗ್ ಟೇಬಲ್ ಅಲ್ಲಿ ನಡೆದಿರುವಂಥ ಎಲ್ಲ ಘಟನೆ ಕೂಡ ನೆನಪು ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ವಿಮಲ್ ಅವರು ಊಟನ ತಗೊಂಡು ರೂಮ್ಗೆ ಬರ್ತಾರೆ. ಆಗ ಆದಿ ಅವರು, ಅಮ್ಮ ನನಗೆ ಹಸಿವಿಲ್ಲ, ದಯವಿಟ್ಟು ಫೋರ್ಸ್ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ವಿಮಲ್ ಅವರು, ನೋಡು ಆದಿ, ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ನ ಮುಖ ಈ ರೀತಿ ಆಗಿದೆ ಅಂತಂದರೆ ಎಷ್ಟು ಹಸುವಾಗಿದೆ ಅಂತ ನನಗೆ ಅರ್ಥ ಆಗ್ತಿದೆ. ಪ್ಲೀಸ್ ಆದಿ, ಎದ್ದು ಊಟ ಮಾಡು ಪ್ಲೀಸ್ ಅಂತ ಹೇಳ್ತಾನೆ ಇರ್ತಾರೆ. ಆಗ ಆದಿ ಅವರು, ಸರಿ ಆಯಿತು, ನೀನು ಊಟ ಮಾಡಿದ್ಯಾ ಅಂತ ಕೇಳ್ತಾರೆ. ಆಗ ವಿಮಲ್ ಅವರು, ಇಲ್ಲ, ನೀನು ಊಟ ಮಾಡಿದ್ರೆ ಮಾತ್ರ ನಾನು ಊಟ ಮಾಡೋದು ಅಂತ ಹೇಳ್ತಾರೆ. ಸರಿ ಆಯಿತು, ಈ ಅರ್ಧದಲ್ಲಿ ಅರ್ಧ ನಾನು ಊಟ ಮಾಡ್ತೀನಿ, ಇದರಲ್ಲಿ ಅರ್ಧ ನೀವು ಊಟ ಮಾಡಬೇಕು, ಸರಿನಾ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ಆದಿ ಅವ್ರಿಗೆ ವಿಮಲ್ ಅವರು ಊಟ ಮಾಡಿಸೋದಕ್ಕೆ ಅಂತ ಶುರು ಮಾಡ್ತಾರೆ. ಆಗ ಆದಿಗೆ ಅವ್ರು ಸ್ವಲ್ಪ ಊಟ ಮಾಡಿಸಿ ನಂತರ ಅವರು ಕೂಡ ಊಟ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶಮಿತಾ ಅವ್ರದ್ದು ಫೋನ್ ಬರ್ತಾನೆ ಇರುತ್ತೆ. ಆಗ ಅವ್ರು ಅದನ್ನು ಬೇಕು ಅಂತ ಅವಾಯ್ಡ್ ಮಾಡ್ತಾ ಇರ್ತಾರೆ. ಅಲ್ಲ ಆದಿ, ಯಾರು ಫೋನ್ ಬರ್ತಾ ಇದೆ, ಯಾಕೆ ಈ ಥರ ಅವಾಯ್ಡ್ ಮಾಡ್ತಾ ಇದೆಯಾ, ಅವಳು ಯಾರೋ ಬಂದಿದ್ದಾಳೆ ಅಂತ ನೀನು ನಿನ್ನ ಫ್ರೆಂಡ್ಸ್ ಫೋನೆಲ್ಲ ಅವಾಯ್ಡ್ ಮಾಡೋದು ಸರಿನಾ, ಪಿಕ್ ಮಾಡಿ ಮಾತಾಡು, ಏನು ಅಂತ ಕೇಳು ಅಂತ ಹೇಳ್ತಾರೆ. ಆಗ ಆದಿ ಅವರು, ಸರಿ ಆಯಿತು ಅಮ್ಮ ಅಂತ ಹೇಳ್ಬಿಟ್ಟು ಫೋನ್ನ ರಿಸೀವ್ ಮಾಡ್ತಾರೆ. ಆದರೆ ಶಮಿತಾ ಅವರು ವಿಡಿಯೋ ಕಾಲ್ ಮಾಡಿರ್ತಾರೆ. ಯಾಕೆ ಶಮಿ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದೆಯಾ, ಏನಾಯಿತು ಅಂತ ಕೇಳ್ತಾನೆ ಇರ್ತಾರೆ. ಆಗ ಶಮಿತಾ ಅವರು ಆದಿ ಫೋನ್ ರಿಸೀವ್ ಮಾಡಿದ ತಕ್ಷಣ ಫೇಸ್ ರಿಯಾಕ್ಷನ್ನ ಬೇರೆ ಥರನೇ ತೋರಿಸ್ತಾ ಇರ್ತಾರೆ, ಎಕ್ಸ್ಪ್ರೆಷನ್ ಮಾಡ್ತಾ ಇರ್ತಾರೆ. ಆಗ ಆದಿ ಅವರು ಪಕ್ಕದಲ್ಲಿ ಅಮ್ಮ ಇದ್ದಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಕಾಲ್ನ ಟರ್ನ್ ಮಾಡಿ ತೋರಿಸ್ತಾರೆ. ಆಗ ಶಮಿತಾ ಅವರು, ಅಯ್ಯೋ ಆಂಟಿ, ಸಾರಿ ಆಂಟಿ, ನೀವು ಆದಿ ಪಕ್ಕದಲ್ಲೇ ಇದ್ದೀರಾ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗಲ್ಲ, ದಯವಿಟ್ಟು ಸಾರಿ ಆಂಟಿ ಅಂತ ಕೇಳ್ತಾ ಇರ್ತಾರೆ. ಇರಲಿ ಬಿಡು, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ವಿಮಲ್ ಅವರು ಹೇಳ್ತಾರೆ. ಆಂಟಿ ಹೇಗಿದ್ದೀರಾ, ಏನಾಯಿತು ಅಂತ ಹೇಳ್ತಾರೆ. ಏನು ಆಂಟಿ ಊಟ ಮಾಡಿಸ್ತಾ ಇದ್ದೀರಾ ಆದಿಗೆ ಅಂತ ಕೇಳ್ತಾರೆ. ಹೌದು, ಊಟ ಮಾಡಿಸ್ತಾ ಇದ್ದೀನಿ, ಏನು ಮಾಡಲಿ, ಚಿಕ್ಕ ಮಗು ಇದ್ದಾಗ ನಾನು ತುಂಬ ಫೋರ್ಸ್ ಮಾಡಿ ಊಟ ಮಾಡಿಸ್ತಾ ಇದ್ದೆ, ಆದರೆ ಇವಾಗ ಹಠ ಮಾಡಿ ಊಟ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಲ್ಲ ಏನಾಯ್ತು ಆಂಟಿ, ಯಾಕೆ ಈ ರೀತಿ ಅಂತ ಕೇಳ್ತಾ ಇದ್ದಾರೆ. ಅಯ್ಯೋ ಏನು ಅಂತ ಹೇಳಿ, ನಮ್ಮ ಮನೆಯಲ್ಲಿ ಇದ್ದಾಳಲ್ಲ ಒಬ್ಳು ಅಂತ ಹೇಳೋದಕ್ಕೆ ಅಂತ ಹೋಗ್ತಾರೆ. ಆಗ ಆದಿ ಅವರು ಲಕ್ಷ್ಮಿ ವಿಷಯ ಯಾವುದೇ ಕಾರಣಕ್ಕೂ ಶಮಿಗೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಫೋನ್ನ ಸೈಡಿಗೆ ಇಟ್ಬಿಡ್ತಾರೆ. ಆಗ ವಿಮಲ್ ಅವರು, ಅಲ್ಲ ಆದಿ, ಯಾಕೆ ಈ ಥರ ಮಾಡ್ತಿದ್ಯಾ, ಫೋನ್ ಮಾಡು, ಮಾತಾಡು ಅವಳ ಜೊತೆ ಅಂತ ಹೇಳ್ತಾರೆ. ಸರಿ ಅಮ್ಮ, ಅವಳು ಫೋನ್ ಏನು ಅಂತ ಕೇಳ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಸೈಡಿಗೆ ಬಂದು ಮಾತಾಡ್ತಾರೆ. ಆಗ ಶಮಿತಾ ಅವರು, ಅಲ್ಲ ಆದಿ, ಆಂಟಿ ಏನೋ ಹೇಳಕ್ಕೆ ಬಂದರು, ನೀನು ನೋಡಿದ್ರೆ ಸ್ಟಾಪ್ ಮಾಡಿಬಿಟ್ಟಿಯಲ್ಲ ಯಾಕೆ ಅಂತ ಕೇಳ್ತಾರೆ. ಆಗ ಆದಿ ಅವರು, ನೀವು ಹೆಣ್ಮಕ್ಳು ಮಾತಾಡೋದಕ್ಕೆ ಶುರು ಮಾಡಿದ್ರೆ ಬೆಳಗಾದರೂ ಕೂಡ ಮುಗಿಯೋದಿಲ್ಲ, ಸರಿ ಏನು ವಿಷಯ ಅಂತ ಹೇಳು ಅಂತ ಕೇಳ್ತಾರೆ. ಆಗ ಶಮಿತಾ ಅವರು, ಆದಿ ನಾವೆಲ್ಲರೂ ಟ್ರಿಪ್ ಹೋಗೋಣವಾ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು, ಅದಕ್ಕೇನಂತೆ, ಸರಿ ನಮ್ಮ ಗ್ಯಾಂಗಲ್ಲಿ ಯಾರ್ಯಾರು ಇದ್ದಾರೆ ಅಂತ ಕೇಳ್ತಾರೆ. ಅಯ್ಯೋ ನಾವೇನು ಗುಂಪು ಕಟ್ಕೊಂಡು ಜಾತ್ರೆಗೆ ಹೋಗ್ತಾ ಇಲ್ಲ, ನಾವಿಬ್ಬರೇ ಹೋಗಿ ಬರೋಣ ಆದಿ, ಅಷ್ಟಕ್ಕೂ ನಾನು ನಿನಗೆ ಏನೋ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾರೆ. ಸರಿ ಆಯಿತು, ಅಮ್ಮ ಊಟ ಮಾಡಿಸೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡಿಬಿಡ್ತಾರೆ. ಆದಿ ಅಂತ ಶಮಿತಾ ಅವರು ಮಾತಾಡ್ತಾನೆ ಇದ್ರು ಕೂಡ ಫೋನ್ ಕಟ್ ಮಾಡಿಕೊಂಡು ಹೋಗ್ತಾರೆ. ಆಗ ವಿಮಲ್ ಅವರು, ಏನಂತೆ ಆದಿ ಅಂತ ಕೇಳ್ತಾರೆ. ಏನಿಲ್ಲಮ್ಮ, ನೀನು ಊಟ ಮಾಡಿಸು ಅಂತ ಹೇಳಿ ಇಬ್ಬರು ಕೂಡ ಊಟ ಮಾಡ್ತಾರೆ. ಲಕ್ಷ್ಮಿ ಅವರು ರೂಮಲ್ಲಿ ಕೂತ್ಕೊಂಡು ಹಸಿವಿನಿಂದ ಒದ್ದಾಡ್ತಾ ಇರ್ತಾರೆ. ಜೊತೆಗೆ ಬುಕ್ನ ಕೂಡ ಓದ್ಕೊಂಡು ಕೂತಿರ್ತಾರೆ. ಹೊಟ್ಟೆ ಹಸಿವು ಕೂಡ ತುಂಬಾನೇ ತಡ್ಕೊಳೋದಕ್ಕೆ ಆಗ್ತಾ ಇರಲ್ಲ. ಅಷ್ಟೊತ್ತಿಗೆ ಸುಶಾಂತ್ ಅವ್ರು ಬಂದ್ಬಿಟ್ಟು ಡೋರ್ನ ಬಡಿತಾರೆ. ಯಾರಿದು ಡೋರ್ ಬಡಿತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೋಗಿ ತೆಗಿತಾರೆ. ಆದ್ರೆ ಅಲ್ಲಿ ಯಾರು ಕಾಣಿಸ್ತಾನೆ ಇರೋದಿಲ್ಲ. ಇದೇನಪ್ಪ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಭಯ ಪಡ್ಕೊಳ್ತಾರೆ. ನಂತರ ರೂಮ್ಗೆ ಹೋಗೋದಕ್ಕೆ ಅಂತ ಬರ್ತಾರೆ. ಮತ್ತೆ ಡೋರ್ನ ಬಡ್ಕೊಂಡು ಸುಶಾಂತ್ ಅವರು ಹೋಗ್ಬಿಡ್ತಾರೆ. ಆಗ ನೋಡ್ಬಿಟ್ಟು ಫುಲ್ ಭಯ ಪಡ್ಕೊಂಡ್ಬಿಡ್ತಾರೆ ಲಕ್ಷ್ಮಿ ಅವರು. ಪೂರ್ತಿಯಾಗಿ ಲಕ್ಷ್ಮಿ ಅವರು ರೂಮ್ ಒಳಗಡೆ ಬರ್ತಾರೆ. ಮತ್ತೆ ಸುಶಾಂತ್ ಅವರು ಹಿಂದೆಯಿಂದ ಬಂದ್ಬಿಟ್ಟು ಫುಲ್ ಹೆದರಿಸ್ಬಿಡ್ತಾರೆ. ಆಗ ಲಕ್ಷ್ಮಿಗೆ ಭಯ ಪಟ್ಕೊಂಡ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಶಾಂತ್ಗೆ ಜೋರಾಗಿ ಹೊಡೆದ್ಬಿಡ್ತಾರೆ. ಅಯ್ಯೋ ಲಕ್ಷ್ಮಿ, ಲಕ್ಷ್ಮಿ ಬಿಡು ಲಕ್ಷ್ಮಿ, ನಾನು ಲಕ್ಷ್ಮಿ ಅಂತ ಹೇಳ್ತಾರೆ. ಆಗ ಮುಖನ ತೋರಿಸಿದ್ರೆ ಸುಶಾಂತ್ ಅವ್ರು ಆಗಿರ್ತಾರೆ. ಅಯ್ಯೋ ಅಣ್ಣ ನೀವಾ, ಸಾರಿ ಸಾರಿ ಅಂತ ಹೇಳ್ತಾರೆ. ಅಲ್ಲ ಲಕ್ಷ್ಮಿ, ಭಯ ಪಟ್ಕೊಂಡೆ ಈ ರೇಂಜಿಗೆ ಹೊಡೆದಿದ್ಯಾ, ಏನಾದರೂ ಧೈರ್ಯವಾಗಿದ್ದರೆ ಇನ್ಯಾವ ರೇಂಜಿಗೆ ಹೊಡಿತಾ ಇದ್ದೋ ಏನೋ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಪಾವನಿ ಕೂಡ ಊಟ ತೊಗೊಂಡು ಬರ್ತಾರೆ. ಅಲ್ಲ ನೀವೇನಕ್ಕೆ ಬರೋಕ್ಕೆ ಹೋದ್ರಿ ಊಟ ತೊಗೊಂಡು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕೇಳ್ತಾರೆ. ಇರಲಿ ಲಕ್ಷ್ಮಿ, ಅಂಥ ಮಾತುಗಳನ್ನ ಡೈನಿಂಗ್ ಟೇಬಲಲ್ಲಿ ಇದ್ದಾಗ ನೀನು ಕೇಳಿಸ್ಕೊಂಡು ಊಟ ಮಾಡೋದಕ್ಕಾದರೂ ಆಗುತ್ತಾ, ಯಾರಿಗಾದರೂ ಅನ್ನ ಎಳೀತಾ, ನೀನು ಊಟ ಮಾಡು ಆರಾಮಾಗಿ, ಸರಿನಾ, ನಾವು ಹೋಗ್ತೀವಿ, ಆದರೆ ಊಟ ಮಾಡಲೇಬೇಕು ಅಂತ ಹೇಳ್ತಾರೆ. ಆಗ ಸುಶಾಂತ್ ಅವರು, ನೋಡು ಲಕ್ಷ್ಮಿ, ಏನೇ ಬೇಜಾರಾದರೂ ಕೂಡ ನಾವು ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು, ನಾನು ಅಷ್ಟೇ, ಏನೇ ಬೇಜಾರಾಗಲಿ ಏನೇ ನೋವಾಗಲಿ ಯಾವುದೇ ಕಾರಣಕ್ಕೂ ಹೊಟ್ಟೆಗೆ ಮೋಸ ಮಾಡ್ಕೊಳ್ಳಲ್ಲ, ಇನ್ನೂ 4 ತುತ್ತು ಎಕ್ಸ್ಟ್ರಾ ಮಾಡ್ತೀನಿ ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ನೋಡು ಪಾವನಿ, ನನಗೆ ಲಕ್ಷ್ಮಿ ಹೊಡೆದ್ರಿಂದ ಇನ್ನೂ ಸ್ವಲ್ಪ ಏನೋ ತಿನ್ಬೇಕಂತ ಅನ್ನಿಸ್ತಾ ಇದೆ, ಬಾ ನನಗೇನಾದ್ರು ಕೊಡು ಅಂತ ಹೇಳ್ಬಿಟ್ಟು ಪಾವನಿನ ಕರ್ಕೊಂಡು ಹೋಗ್ತಾರೆ. ನೋಡಿ ಲಕ್ಷ್ಮಿ, ಊಟ ಮಾಡಲೇಬೇಕು ನೀನು ಅಂತ ಹೇಳ್ಬಿಟ್ಟು ಊಟನ ಕೊಟ್ಬಿಟ್ಟು ಹೋಗ್ತಾರೆ. ಆಗ ಲಕ್ಷ್ಮಿ ಅವರು ಕೂಡ ಊಟನ ಮಾಡ್ತಾರೆ. ಧರ್ಮರಾಜ್ ಅವರು ರೂಮಲ್ಲೇ ಇದ್ಬಿಟ್ಟು ತುಂಬಾನೇ ಬೇಜಾರಾಗ್ತಾ ಇರ್ತಾರೆ. ಲಕ್ಷ್ಮಿ ಬಗ್ಗೆ ನೆನಪು ಮಾಡ್ಕೊಂಡು ಕೊರಗ್ತಾ ಇರ್ತಾರೆ. ಏನಾಯ್ತು ರೀ ಅಂತ ಹೇಳ್ಬಿಟ್ಟು ಸರೋಜ್ ಅವ್ರು ಕೇಳ್ತಾರೆ. ಅಲ್ಲ, ನನಗೆ ತುಂಬ ಬೇಜಾರಾಗ್ತಿದೆ, ಲಕ್ಷ್ಮಿನ ನೆನಪು ಮಾಡ್ಕೊಂಡೆ, ಯಾಕೆ ಅಂತಂದರೆ ಆ ಮಗು ಸರಿಯಾಗಿ ಊಟ ಮಾಡ್ತೋ ಇಲ್ವೋ ಒಂದು ಅರ್ಥ ಆಗ್ತಿಲ್ಲ, ಎಷ್ಟೆಲ್ಲ ನೋವು ಅನುಭವಿಸ್ತಾ ಇದೆ, ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ, ನಾವು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆಗ ಸರೋಜ್ ಅವರು, ರೀ ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಯಾಕೆ ಅಂತಂದರೆ ನಾನು ಪಾವನಿ ಕೈಲಿ ಊಟನ ಕೊಟ್ಕೊಳ್ತಿದ್ದೀನಿ, ಅವಳು ಊಟ ಮಾಡ್ತಾಳೆ, ಲಕ್ಷ್ಮಿ ಜೊತೆಗೆ ಊಟ ಮಾಡೋದಕ್ಕೆ ಶುರು ಮಾಡಿರ್ತಾಳೆ ಅಂತ ಹೇಳ್ತಾರೆ. ಧರ್ಮರಾಜ್ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹೌದಾ
ಸರೋಜ ಊಟ ಕೊಟ್ಕೊಳ್ಸಿದ್ಯಾ ಹಾಗಾದ್ರೆ ಲಕ್ಷ್ಮಿ ಊಟ ಮಾಡಿರ್ತಾಳೆ ಅಲ್ವಾ ಆ ಮಗು ತುಂಬ ನೋವು ಅನಿಸ್ತಾ ಇತ್ತು ಡೈನಿಂಗ್ ಟೇಬಲ್ ಹತ್ರ ನಾನು ನಿಜವಾಗ್ಲೂ ಸರಿಯಾಗಿ ಊಟ ಮಾಡಿರಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು ಬಿಡು ಹೇಗೋ ಊಟನ ಕೊಟ್ಕೊಳ್ಸಿದ್ಯಲ್ಲ ನಾವು ನಿಜವಾಗ್ಲೂ ಲಕ್ಷ್ಮಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವಳ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು ಸರೋಜ ಅಂತ ಹೇಳ್ತಾರೆ ಆಗ ಸರೋಜ ಅವರು ಹೌದು ರೀ ಯಾರಿಲ್ಲ ಅಂದರೂ ಕೂಡ ನಾವು ಅವರಿಬ್ಬರು ಜೊತೆಯಾಗಿರಬೇಕು ಅಷ್ಟೇ ಅಲ್ಲದೆ ಲಕ್ಷ್ಮಿ ಮತ್ತು ಆದಿ ಆದಷ್ಟು ಬೇಗ ಒಂದಾಗಬೇಕು ಸರಿ ಆಗಬೇಕು ಅವ್ರ ಜೀವನ ಅಂತ ಹೇಳ್ತಾ ಇರ್ತಾರೆ ಆಗ ಧರ್ಮರಾಜ್ ಅವರು ಸಮಯ ಕಳೆದಂತೆ ಎಲ್ಲಾನು ಕೂಡ ಸರಿ ಹೋಗುತ್ತೆ ನಾವು ಕಾಯ್ಬೇಕಷ್ಟೇ ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಲಕ್ಷ್ಮಿ ಅವರು ಸ್ನಾನ ಮಾಡ್ಕೊಂಡು ಸೀರೆ ಉಟ್ಕೊಂಡು ಹಾಡು ಹೇಳ್ತಾ ರಂಗೋಲಿನ ಹಾಕ್ತಾ ಇರ್ತಾರೆ ಅಷ್ಟರಲ್ಲಿ ಧರ್ಮರಾಜ್ ಅವರು ಹಾಡನ್ನ ಕೇಳಿಸ್ಕೊಂಡ್ಬಿಟ್ಟು ವಾವ್ ಮಗಳು ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀಯ ನೀನು ಅಂತ ಹೇಳ್ಬಿಟ್ಟು ಕ್ಲಾಪ್ಸ್ ಮಾಡ್ತಾ ಇರ್ತಾರೆ ಅಲ್ಲಿ ಅಂಜು ಮತ್ತೆ ಶಮಿತಾ ಇಬ್ರು ಕೂಡ ಇರ್ತಾರೆ ಆಗ ಅವರಿಬ್ರು ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಗ ಧರ್ಮರಾಜ್ ಅವರು ನೋಡಿ ಕಲ್ತ್ಕೊಳ್ಳಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ರಂಗೋಲಿ ಆಗ್ತಾ ಇದ್ದಾಳೆ ನಿಜವಾಗ್ಲೂ ನಮ್ಮ ಸಂಸ್ಕೃತಿ ಅನ್ನೋದು ಯಾವಾಗಲೂ ಕೂಡ ಹೀಗೆ ಇರಬೇಕು ಅಂತ ಹೇಳ್ತಿರ್ತಾರೆ ಆಗ ಅಂಜು ಇದ್ದವರು ಅಲ್ಲ ತಾತ ಈ ಕಾಲದಲ್ಲಿ ಇದನ್ನೆಲ್ಲ ಯಾರು ಹಾಕ್ತಾರೆ ಅಂತ ಹೇಳ್ತಾರೆ ಆಗ ಶಮಿತಾ ಅವರು ನನಗೆ ಇದನ್ನೆಲ್ಲ ಹಾಕೋದಕ್ಕೆ ಟೈಮ್ ಅಂತೂ ಇಲ್ವೇ ಇಲ್ಲಪ್ಪ ಅಂತ ಹೇಳ್ತಾರೆ ನೋಡಿ ಟೈಮು ಯಾರು ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ ಆಸಕ್ತಿ ಅನ್ನೋದು ಇರಬೇಕು ಅದು ನಿಮ್ಗಿಲ್ಲ ಅಂತ ಹೇಳ್ಬಿಟ್ಟು ಬೈತಾರೆ ಆಗ ಅವರಿಬ್ರು ತುಂಬಾನೇ ಕೋಪ ಮಾಡಿಕೊಂಡು ಹೊರಗಡೆ ಹೋಗ್ತಾರೆ ಧರ್ಮರಾಜ್ ಅವರು ಸರಿ ಮಗಳೇ ನಾನು ವಾಕಿಂಗ್ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಈ ಕಡೆ ಸಂಜೀವ್ ಅವರು ಸ್ಕೂಲಿಗೆ ರೆಡಿ ಆಗ್ತಾ ಇರ್ತಾರೆ ಜೊತೆಗೆ ಬುಕ್ಸ್ನ ಕೂಡ ಓದ್ತಾ ಇರ್ತಾರೆ ಅಷ್ಟರಲ್ಲಿ ಟಿಫನ್ ಬಾಕ್ಸ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ಅಮೃತ ಅವರೇ ಅಂತ ಕರೀತಾರೆ ಆಗ ಅಮೃತ ಕೂಡ ಬರ್ತಾರೆ ಹೋಗಿ ಟಿಫನ್ ಬಾಕ್ಸ್ ತಗೊಂಬನ್ನಿ ಅಂತ ಹೇಳ್ತಾರೆ ಆಗ ಸಂಜೀವ್ ಅವರ ಅತ್ತೆ ಅವರು ಲಂಚ್ ಬಾಕ್ಸ್ನ ಕೊಡೋದಕ್ಕೆ ಅಂತ ಹೋಗ್ತಾರೆ ಆಗ ಅವರಮ್ಮ ನೋಡು ನೀನೇನು ಕೊಡೋದು ಬೇಡ ಇರೋ ಒಂದು ನಿಮಿಷ ಅಮೃತನೇ ಬಂದು ತಗೊಂಡೋಗ್ಲಿ ಅಂತ ಹೇಳ್ತಾರೆ ಆಗ ಅಮೃತ ಅವರು ಸಂಜೀವ ಹೇಳ್ದಂಗೆ ಲಂಚ್ ಬಾಕ್ಸ್ನ ತಗೊಂಡೋಗಿ ಕೊಡ್ತಾರೆ ಸರಿ ಅಮೃತ ಅವರೇ ನನ್ನ ವಾಚ್ ಕಾಣಿಸ್ತಾ ಇಲ್ಲ ಎಲ್ಲ ರೂಮಲ್ಲಿ ಇರ್ಬೋದು ಅನ್ಸುತ್ತೆ ನೋಡಿ ತಗೊಂಬನ್ನಿ ಅಂತ ಹೇಳ್ತಾರೆ ಆಗ ಅಮೃತ ಅವರು ನಾನಾ ಅಂತ ಕೇಳ್ತಾರೆ ಸಂಜೆ ಅವರು ಹೌದು ನೀವೇ ತಗೊಂಬನ್ನಿ ಅಂತ ಹೇಳ್ತಾರೆ ವಾಚ್ನ ಕೂಡ ತಂದ್ಕೊಡ್ತಾರೆ ಸರಿ ಟೈಮ್ ಹೇಳಿ ಅಂತ ಹೇಳಿದ್ರೆ ಮೊಬೈಲಲ್ಲಿ ನೋಡಿ ಹೇಳ್ತಾರೆ ನೋಡಿ ನನ್ನ ವಾಚಲ್ಲಿ ಎಷ್ಟಿದೆ ಟೈಮು ಅದನ್ನ ಹೇಳಿ ಅಂತ ಹೇಳ್ತಾರೆ 10 ನಿಮಿಷ ಮುಂದೆ ಇರುತ್ತೆ ಮುಂದೆ ಇರೋದ್ರಿಂದ ನಾನು ಬೇಗನೆ ರೆಡಿ ಆಗ್ಬೋದು ಸರಿ ಅಮೃತ ಅವರೇ ನಾನಿನ್ನ ಟಿಫನ್ ತಿಂದಿಲ್ಲ ಹೋಗಿ ಟಿಫನ್ ಹಾಕೊಂಬನ್ನಿ ಅಂತ ಹೇಳ್ತಾರೆ ಆಗ ಅಮೃತ ಅವರು ನಾನಾ ಅಂತ ಕೇಳ್ತಾರೆ ಹೌದು ನೀವೇ ಹೋಗಿ ತಗೊಂಬನ್ನಿ ಅಂತ ಹೇಳ್ತಾರೆ ಆಗ ಅಮೃತ ಅವರು ಸಂಜೀವ ಹೇಳ್ದಂಗೆ ಟಿಫನ್ ತರೋದಕ್ಕೆ ಅಂತ ಹೋಗ್ತಾರೆ ಸಂಜೀವ ಅವರು ಅಮೃತ ಅವ್ರಿಗೆ ಎಲ್ಲ ಕೆಲಸನ ಹೇಳ್ತಾ ಇರೋದ್ರಿಂದ ಅವ್ರ ಅಮ್ಮ ಮತ್ತು ಅವ್ರ ಅತ್ತೆ ಇಬ್ರು ಕೂಡ ನೋಡಿ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಆದಿ ಅವರು ಕೂಡ ಜಿಮ್ಮಿಗೆ ಹೋಗ್ಬಿಟ್ಟು ಬರ್ತಾರೆ ಅಲ್ಲಿ ಅಂಜು ಮತ್ತು ಶಮಿತಾ ಇಬ್ರು ಕೂಡ ಇರ್ತಾರೆ ಏನು ಸಿಸ್ಟರ್ ನಿಮ್ಮ ದರ್ಶನ ಇಲ್ಲ ಆಗ್ತಿದೆಯಲ್ಲ ಅಂತ ಕೇಳ್ತಾರೆ ಏನು ಅಂತ ಹೇಳಿ ಇದ್ದಾಳಲ್ಲ ಆ ಲಕ್ಷ್ಮಿ ರಂಗೋಲಿ ಹಾಕೊಂಡು ಜೋರಾಗಿ ಹಾಡು ಹೇಳ್ಕೊಂಡು ಕೂತಿದ್ಲು ಅದನ್ನು ನೋಡ್ಬಿಟ್ಟು ತಾತ ಅವರು ನಮಗೆ ಬೈದ್ಬಿಟ್ರು ಈ ಥರ ನಿಮ್ಮ ಕೈಲಿ ಮಾಡೋದಕ್ಕಾಗಲ್ವಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾರೆ ಹೌದಾ ಆ ಥರ ಮಾಡಿಲ್ಲ ಹಿರಿ ಅವಳಿಗೆ ಮಾಡ್ತೀನಿ ಸರಿಯಾಗಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಗ ಲಕ್ಷ್ಮಿ ಅವರು ರಂಗೋಲಿನ ಹಾಕ್ತಾನೆ ಇರ್ತಾರೆ ಅದನ್ನು ನೋಡ್ಬಿಟ್ಟು ಆದಿ ಅವರು ನೀರನ್ನ ಪೈಪ್ ಕನೆಕ್ಟ್ ಮಾಡಿಬಿಟ್ಟು ಬೇಕು ಅಂತಲೇ ನೀರು ಬಿಟ್ಬಿಡ್ತಾರೆ ಆಗ ರಂಗೋಲಿ ಪೂರ್ತಿಯಾಗಿ ಅಳಿಸೋಗ್ಬಿಡುತ್ತೆ ಆಗ ಲಕ್ಷ್ಮಿ ಅವರು ಆದಿ ಯಾಕೆ ಈ ಥರ ಮಾಡ್ತಿದ್ಯಾ ನೀನು ಬೇಕು ಅಂತಾನೆ ಈ ರೀತಿ ಮಾಡ್ತೀಯಲ್ವಾ ರಂಗೋಲಿ ಆಗ್ತಾ ಇರೋದು ಕಾಣಿಸ್ತಿಲ್ವಾ ನಿನಗೆ ಅಂತ ಹೇಳ್ತಾರೆ ನೋಡು ಆ ಥರ ಏನಿಲ್ಲ ನಾನು ದಿನನಿತ್ಯ ಗಿಡಕ್ಕೆಲ್ಲ ನೀರು ಹಾಕ್ತೀನಿ ಅದೇ ಥರ ಹಾಕ್ಬಿಟ್ಟೆ ನೀನು ಇವತ್ತೆಲ್ಲ ಬಂದ್ಬಿಟ್ಟು ರಂಗೋಲಿ ಹಾಕ್ಬಿಟ್ರೆ ಅದಕ್ಕೆ ನಾನೇನು ಮಾಡಲಿ ಅಂತ ಹೇಳ್ಬಿಟ್ಟು ಬೇಕು ಅಂತಾನೆ ಹಾಡು ಹೇಳ್ಕೊಂಡು ಅಲ್ಲಿಂದ ಹೋಗ್ತಾರೆ ನಂತರ ಆದಿ ಅವರು ಕಾಲೇಜ್ಗೆ ಹೋಗೋದಕ್ಕೆ ಅಂತ ರೂಮಲ್ಲಿ ರೆಡಿಯಾಗಿ ಪೂರ್ತಿಯಾಗಿ ರೆಡಿಯಾಗಿ ನಿಂತಿರ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ಹೋಗ್ಬಿಟ್ಟು ಡೋರ್ನ ಲಾಕ್ ಮಾಡಿಬಿಡ್ತಾರೆ ಲಕ್ಷ್ಮಿ ಏನೇ ಮಾಡ್ತಿದ್ಯಾ ಡೋರ್ ಯಾಕೆ ಲಾಕ್ ಮಾಡಿದೆ ಏನು ಮಾಡ್ದು ಕೊಟ್ಟಿದ್ಯಾ ನೀನು ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಅವರು ನೋಡ್ತಾ ಇದ್ದೀನಿ ನಾನು ಕೂಡ ಹತ್ಯೆ ಆಯಿತು ನಿಂದು ಮನೆಯವ್ರು ಇದ್ದಾರೆ ಅಂತ ಎಲ್ಲರಿದ್ರುಗಡೆ ಸುಮ್ಮನೆ ಇದ್ದರೆ ನೀನು ಜಾಸ್ತಿ ಮಾಡ್ತಿದ್ಯಾ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ ಆಗ ಆದಿ ಅವರು ಏನೇ ಮಾಡ್ತೀಯಾ ನೀನು ನನಗೆ ಅಂತ ಹೇಳ್ತಾರೆ ಲಕ್ಷ್ಮಿ ಅವರು ಬೇಕು ಅಂತ ಆದಿ ತಲೆನ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿ ಗುಂಜಾಡ್ಬಿಡ್ತಾರೆ ಮತ್ತು ಹೇರ್ ಸ್ಟೈಲ್ನು ಕೂಡ ಪೂರ್ತಿಯಾಗಿ ಹಾಳು ಮಾಡಿಬಿಡ್ತಾರೆ ಆಗ ಆದಿಗೆ ಫುಲ್ ಕೋಪ ಬರುತ್ತೆ ಲಕ್ಷ್ಮಿ ಏನೇ ಮಾಡಿಬಿಟ್ಟೆ ನೀನು ಇರೋ ನಿನಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆದಿ ಅವರು ಲಕ್ಷ್ಮಿ ತಲೆನೂ ಕೂಡ ಅದೇ ಥರ ಹೇರ್ ಸ್ಟೈಲ ಹಾಳು ಮಾಡಿಬಿಡ್ತಾರೆ ನಂತರ ಲಕ್ಷ್ಮಿ ಮತ್ತು ಆದಿ ಇಬ್ರು ಕೂಡ ಕಾಲೇಜ್ಗೆ ಹೊರಟು ನಿಂತಿರ್ತಾರೆ ಅಷ್ಟರಲ್ಲಿ ಧರ್ಮರಾಜ್ ಅವರು ನೋಡು ಆದಿ ಲಕ್ಷ್ಮಿನ ಕಾಲೇಜ್ಗೆ ನೀನೇ ಕರ್ಕೊಂಡೋಗು ನೀನೇ ಡ್ರಾಪ್ ಮಾಡಬೇಕು ಸರಿನಾ ಅಂತ ಹೇಳ್ತಾರೆ ಇಲ್ಲ ನನ್ನಿಂದ ಮಾತ್ರ ಸಾಧ್ಯನೇ ಇಲ್ಲ ಇವಳನ್ನ ನಾನು ಕರ್ಕೊಂಡು ಹೋಗ್ಬೇಕು ನೋ ನೆವರ್ ಅಂತ ಹೇಳ್ತಾರೆ ಸರಿ ಆಯಿತು ಬಿಡು ಲಕ್ಷ್ಮಿನ ಪ್ರಸಾದೆ ಬೆಳಗ್ಗೆ ಮತ್ತು ಸಂಜೆ ಕರ್ಕೊಂಡೋಗೋದು ಮತ್ತು ಕರ್ಕೊಂಬರೋದು ಮಾಡ್ತಾನೆ ನಿನಗೆ ಓಕೆ ತಾನೆ ಅಂತ ಹೇಳ್ತಾರೆ ಆಗ ಆದಿಯವರು ಒಂದು ಕ್ಷಣ ನೆನಪು ಮಾಡ್ಕೊಳ್ತಾರೆ ಅಲ್ಲ ನಾನು ಬೈಕಲ್ಲಿ ಹೋಗಿ ಇವಳು ಕಾರಲ್ಲಿ ಬರಬೇಕಾ ಆ ಥರ ಏನಾದರೂ ಆದರೆ ನನ್ನ ಪ್ರೆಸ್ಟೀಜ್ ಮುಗೀತು ಕತೆ ಸರಿ ಆಯಿತು ನಾನೇ ಲಕ್ಷ್ಮಿನ ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಧರ್ಮರಾಜು ಹೇಳಿರೋ ಹಾಗೆ ಲಕ್ಷ್ಮಿನ ಆದಿ ಅವರು ಕಾಲೇಜಿಗೆ ಕರ್ಕೊಂಡು ಹೋಗೋದಕ್ಕೆ ಜೊತೆನಲ್ಲಿ ಒಪ್ಕೊಳ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು